ಪ್ರೀತಿಯ ಸ್ನೇಹಿತರೆ, ನಾವಿವಾಗ ನೋಡೋಕೆ ಹೋಗ್ತಾ ಇರೋದು ಘಾಟಿ ಸುಬ್ರಹ್ಮಣ್ಯ ಈ ಜಾನುವಾರು ಜಾತ್ರೆಯ ಅತ್ಯಂತ ಆಕರ್ಷಣೀಯ ಕೇಂದ್ರವಾಗಿರ್ತಕ್ಕಂಥ ಮರ್ವೆ ನಾರಾಯಣಪ್ಪ ಅವರ ಒಂದು ಎತ್ತುಗಳ ಚಪ್ರವನ್ನು ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಇವರು ಸುಮಾರು 10ಕ್ಕೂ ಹೆಚ್ಚು ಜೊತೆ ಎತ್ತುಗಳನ್ನು ಮತ್ತು ಹಸುಗಳನ್ನು ತಂದು ಕಟ್ಟಿದ್ದಾರೆ. ಬನ್ನಿ ನೋಡೋಣ ಎಷ್ಟು ಜೊತೆ ಎತ್ತುಗಳನ್ನು ಕಟ್ಟಿದ್ದಾರೆ, ಏನು ವಿಶೇಷ ನೋಡೋಣ ಬನ್ನಿ. ಎಷ್ಟು ಹಳ್ಳಿ ಇದಾವೆ ಇವು 6 ಅವು ಎಷ್ಟು ಹಳ್ಳಿ ಇದಾವೆ? ಅವು 2 ಎರಡಲ್ಲ. ಇವು 6 4 ಅವು 4 ಅವು 7.5 ಲಕ್ಷ. ಇವು 7.5 ಲಕ್ಷ. ಓಕೆ. ಅವು 12 ಲಕ್ಷ. ಇವು 12 ಲಕ್ಷ. ಎಷ್ಟು ಹಲ್ಲಿದಾವೆ ಇವು? ಇವು ಕಡೆ ಅಲ್ಲ. ಇವು ಮೇನ್. ಇವು 6 4.5 ಲಕ್ಷ. ಇವು 6 4.5 ಲಕ್ಷ. ಓಕೆ. ಇವು 12 ಲಕ್ಷ. 12 ಲಕ್ಷ. ತಮ್ಮ ಮೊಬೈಲ್ ನಂಬರ್ ಒಂದು ಸರಿ ಬಿಡಿ, ನಾಳೆ ಬ್ಯುಸಿ ಇರ್ತೀರಾ. ಹೌದಾ? ಮೊಬೈಲ್ ನಂಬರು ಇವು ಎಷ್ಟು ಸರ್? ಅವು 4.5. 4.5. ಅವು ಲಾಸ್ಟು 3.5. ಲಾಸ್ಟು 3.5. ಸೊ ಇವು 2.5 ಲಕ್ಷ. 2.5 ಲಕ್ಷ. ಅದು ಒಂಟಿ ಮನೆಯದು, ಅದು ಮಾರಲ್ಲ, ಯಾರಿಗೂ ವ್ಯಾಪಾರ ಹೇಳಲ್ಲ. ಅದು ಹಸು ಎಲ್ಲಿಂದ ತಂದಿದ್ದೀರಾ? ಹಸು ಅದು ಪೂಜೆಗೆ ಅಂತ ಮಾಡ್ಕೊಂಡಿತ್ತು. ಪೂಜೆಗೆ ಅಂತ ಮಾಡ್ಕೊಂಡಿದ್ದಾರೆ. ಸೊ ಇದು ಕೆಂಪೇಗೌಡರ ಪ್ರತಿಮೆ ಅಲ್ವಾ? ಏನು ವಿಶೇಷ ಸರ್ ಎಲ್ಲದರಲ್ಲಿ ನೀವು? ಏನೋ ನಮ್ಮ ಕೆಂಪೇಗೌಡರು, ನಾವು ಗೌಡ್ರಲ್ಲ, ಏನೋ ನಮ್ಮ ಒಂದು ಇದು ತಂದೆ. ಓಕೆ ಓಕೆ. ಸುಮಾರು ಎಷ್ಟು ವರ್ಷದಿಂದ ಇದೆ ಇದು? ಇದು ಇದೆ ನಮ್ಮ ಹತ್ರ ಆಲ್ರೆಡಿ 20 ವರ್ಷದಿಂದ. 20 ವರ್ಷದಿಂದ ಇದೆ. ನೀವು ಎಲ್ಲೇ ನೀವು ಚಪ್ರ ಹಾಕಿದ್ರು ಇರ್ತದೆ. ಇದ್ದೇ ಇರ್ತದೆ. ಓಕೆ. ನಿಮ್ಮ ಹೆಸರು ಸರ್? ಕೆಂಪಣ್ಣ ಅಂತ. ನೀವು ಮರ್ವೆ ನಾರಾಯಣಪ್ಪನವ್ರ ಮಗನ? ಎಷ್ಟನೇ ಮಗ ಸರ್ ನೀವು? ದೊಡ್ಡ ಮಗ. ನೀವು ಉದ್ಯೋಗ ಕೃಷಿ ಬಿಟ್ಟು ಮತ್ತೆ ಏನು ಮಾಡ್ತೀರಾ? ಸ್ವಲ್ಪ ಇದು ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಾ? ಓಕೆ. ಮೂಲತಃ ವ್ಯವಸಾಯ. ಅಲ್ಲ